ಕೊಡೋದಕ್ಕೆ ಫಾರೆಸ್ಟ್ ಕಡೆನೂ ಸಹ ಸ್ವಲ್ಪ ಅಗಲ ಮಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅಲಗಪುರ ಕೆರೆ ಅಭಿವೃದ್ಧಿಗೆ ಚಾಲನೆ 50ಸ್ವಾಮಣ್ಣ, ರಾಜಪ್ಪ, ಗೋಚಪ್ಪನ ನಾಗಣ್ಣ, ಸಪ್ಪೆ ಮಹದೇವಪ್ಪ, ಜಗ್ಗಿ ಮಹದೇವಪ್ಪ, ಓಟೆಲ್ ಕೆಂಚಪ್ಪ, ನಟರಾಜು, ಮಂಜು, ಮಹೇಂದ್ರ ಶಾಗ್ಯ, ಕೆಂಚಪ್ಪ, ಮಂಜೇಶ್ ಗೌಡ, ತೋಮಿಯಾರ್ ಪಾಳ್ಯ ರಾಜು, ರಾಮಸ್ವಾಮಿ, ಅಲೆಕ್ಸಾಂಡರ್ ಪ್ರಕಾಶ್ ಸೇರಿದಂತೆ ಅಲಗಪುರ ಗ್ರಾಮದ ರೈತ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಮತ್ತೆ ಇದು ಇನ್ನೊಂದು ಮಾವತ್ತೂರಿಂದ ನೆಲ್ಲಿಕತ್ರಿ, ಈ 5 ರಸ್ತೆಗಳು ಈ 50 ಕೋಟಿಯಲ್ಲಿ ಆಗಿರ್ತಕ್ಕಂಥದ್ದು. ಪಾಲಾರಿಂದ ಒಗ್ನೆಕಲ್ಲು, ಪಾಲಾರಿಂದ ಗೋಪಿನಾಥ, ಈ ಇಷ್ಟು ಕಾಮಗಾರಿಗಳಿಗೆ ಒಟ್ಟು 50 ಲಕ್ಷ ಅನುದಾನ ನಾವು ಒದಗಿಸಿರ್ತಕ್ಕಂಥ 50 ಕೋಟಿ. ಸೊ ಅದರಲ್ಲಿ ಈಗ ಒಟ್ಟು 4 ಕಿಲೋಮೀಟರ್ ಈ ಒಂದು ರಸ್ತೆಯನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. 36 ಅಡಿ ರಸ್ತೆ ಜೊತೆಗೆ 2 ಕಡೆ ಡ್ರೈನ್ ಬರುತ್ತೆ. ಮತ್ತೆ ಡ್ರೈನು ಸುಮಾರು 1840 ಮೀಟರ್ ಉದ್ದ ಸಿಸಿ ಚರಂಡಿ. ಸೊ ಹಾಗಾಗಿ ಈ ಒಂದು ಕ್ವಾಲಿಟಿ ವರ್ಕ್ ಆಗ್ಬೇಕಾದ್ರೆ ಅಷ್ಟು ಅನುದಾನ ಬೇಕೇ ಬೇಕು. ಆದ ಕಾರಣ ಈ 950 ಲಕ್ಷದಲ್ಲಿ ಈ 4 ಕಿಲೋಮೀಟರ್ ಉದ್ದದ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಯಾಕಂದ್ರೆ ಮಧ್ಯದಲ್ಲಿ 2 ಕಿಲೋಮೀಟರ್ ಮೊದಲೇ ಆಗಿತ್ತು, ಆದ್ರೆ ಇನ್ನೂ ಅದು ಮಧ್ಯ ಕೆಲವು ಭಾಗ ನಾನು ಬಹಳ ಸರ್ಕಸ್ ಮಾಡ್ತಾ ಇದ್ದೀನಿ. ಅಲ್ಲೇನೋ ಅಗಲೀಕರಣ ಮಾಡ್ಬೇಕಾದ್ರೆ ಮನೆಗಳಿಗೆ ಅನುದಾನ ಕೊಡದೆ ಹಂಗೆ ಕೊಡೋದಕ್ಕೆ ಬಹಳ ಅವರು ಅದು ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು 8-10 ಮನೆ ಇದಾವೆ, ಅವೇನಾರ ಆದ್ರೆ ಇಡೀ ಒಂದು ಮಾಟಳ್ಳಿಯಲ್ಲಿ ಒಂದು ಒಳ್ಳೆ ರಸ್ತೆ ಆಗ್ಬಿಡುತ್ತೆ. ಬಟ್ ಆ ಕಡೆ ಬಾಲಯ್ಯನವರೆಲ್ಲ ಬಹಳ ಸಪೋರ್ಟ್ ಮಾಡಿದ್ರು. ಹಳೆ ಮಾಟಳ್ಳಿಯಲ್ಲಿ ಅಲ್ಲೆಲ್ಲ ಬಿಟ್ಕೊಟ್ಟಿದ್ರಿಂದ ತಕ್ಷಣ ರೋಡ್ ಆಯ್ತು. ಬಹುಶಃ 3.5 ಕಿಲೋಮೀಟರ್ ಇಲ್ಲಿಂದ ಆ ರಸ್ತೆವರೆಗೂ ಆಗತ್ತೆ, ಇನ್ನೊಂದು 500 ಮೀಟರ್ ಆ ರಸ್ತೆಯಿಂದ ಮುಂದುವರೆದು ಆಗತ್ತೆ. ಸೊ ಹಾಗಾಗಿ 4 ಕಿಲೋಮೀಟರ್ ರಸ್ತೆಯಲ್ಲಿ ಆಗ್ತದೆ. ಇನ್ನು ಉಳಿದದ್ದು ವಡ್ರದೊಡ್ಡಿ ಹತ್ರದಿಂದ ಇನ್ ಮುಂದಕ್ಕೆ ಒಂದ್ ಸ್ವಲ್ಪ ಉಳ್ಕೊಳುತ್ತೆ ಒಡಕೆಹಳ್ಳದವರೆಗೂ. ಅದನ್ನ ಮುಂದಿನ ಒಂದು ಹಂತದಲ್ಲಿ ಮಾಡ್ತೀವಿ. ಯಾಕಂದ್ರೆ ಒಡಕೆಹಳ್ಳದಿಂದ ಇದು ಒಟ್ಟು ರಾಮಾಪುರಕ್ಕೆ ಬರುತ್ತೆ. ಒಟ್ಟು 79 ಕಿಲೋಮೀಟರ್, 74 ಕಿಲೋಮೀಟರ್ ಅಷ್ಟೂನು ಒಂದು ಹಂತವಾಗಿ ಇದು SH ಆಗಿದೆ. ಆಗಿರೋದ್ರಿಂದ ಹಂತವಾಗಿ ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಎಲ್ಲ ಒಂದು ಪ್ರಯತ್ನ ಮಾಡಿದ್ವಿ. ಒಟ್ಟು ನಮ್ಮ ಅಂದಾಜು ಲೆಕ್ಕದ ಪ್ರಕಾರ ಎಷ್ಟು 37 ಕೋಟಿಯನ್ನು ಬೇಕು ಅಂತ ಲೆಕ್ಕ ಹಾಕಿದ್ವಿ. ಎಲ್ಲೆಲ್ಲಿ ಗುಡ್ ರೀಚ್ ಬಿಟ್ಟು ಬ್ಯಾಡ್ ರೀಚ್ ಅಥವಾ ಏನೈತೆ ಅದನ್ನ ಅಭಿವೃದ್ಧಿ ಪಡಿಸಕ್ಕೆ. ಸೊ ಇಷ್ಟು ಇವತ್ತಿನ ಒಂದು ವಿವರಣೆ. ಎಲ್ಚಿಕೆರೆಯಲ್ಲಿ ಒಂದು ಪಾಲ ಬಹಳ ಸ್ವತಂತ್ರ ಪೂರ್ವ, ಅದು ಬಹುಶಃ ಇದುವರೆಗೂ ಏನು ಅಲ್ಲಿ ಆಗೇ ಇಲ್ಲ ಅಂತ ಒಂದು ಜಾಗದಲ್ಲಿ ಒಂದು 35 ಲಕ್ಷದ ಒಂದು ಅನುದಾನದಲ್ಲಿ ಅದಾಗ್ತಿದೆ. ಕೌದಳ್ಳಿಯಲ್ಲಿ ಒಂದು 7.5 ಲಕ್ಷ, ಒಂದು 15 ಲಕ್ಷ, ಒಂದು 35 ಲಕ್ಷ ಇಷ್ಟು ಅಲ್ಲಿ ಗ್ರಾಮದೊಳಗಡೆ ಅಭಿವೃದ್ಧಿಗೆ ಸಿಸಿ ರಸ್ತೆ, ಎಲ್ಲೆಲ್ಲಿ ಡ್ರೈನ್ ಅವಶ್ಯಕತೆ ಇದೆ ಡ್ರೈನ್ ಅವಷ್ಟನ್ನು ಅಲ್ಲಿನೂ ಮಾಡ್ಲಿಕ್ಕೆ ಇವತ್ತು ಇಷ್ಟು ಕಾರ್ಯಕ್ರಮ ಹಾಕೊಂಡು ಬಂದಿದ್ದೀರಿ. ಈಗ ಇಲ್ಲಿ ಮುಗಿಸ್ಕೊಂಡು ಎಲ್ಚಿಕೆರೆ ಮತ್ತೆ ಇದಕ್ಕೆ ಏನೋ ಕೌದಳ್ಳಿಗೆ ಹೋಗ್ತೇವೆ. ಅದ್ರ ಮಧ್ಯೆ ರೋಡಲ್ಲಿ ಈ ಡ್ರೈನ್ ಅಗಲೀಕರಣದ ಬಗ್ಗೆ ವೀಕ್ಷಣೆ ಮಾಡಿದ್ವಿ. RF ಬರ್ತಾ ಇದಾರೆ. ಇನ್ನೊಂದು ಆ ಕಡೆ ಫಾರೆಸ್ಟ್ ಕಡೆನೂ ಸಹ ಸ್ವಲ್ಪ ಅಗಲ ಮಾಡ್ಲೇಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಎಕ್ಸಿಸ್ಟಿಂಗ್ ರೋಡೇ ಅದನ್ನ ಸ್ವಲ್ಪ ಅಗಲ ಮಾಡಿ ನೀಟಾಗಿ ಮಾಡ್ಬೇಕು ಅನ್ನೋಂಥದ್ದು. ಅದ್ರ ಜೊತೆಗೆ ಇವತ್ತೇನು ಮಾಟಳ್ಳಿಯಲ್ಲಿ ನಿನ್ನೆಯಿಂದ ಸರ್ವೆ ಮಾಡ್ತಾರೆ. ನಾನು 3 ಸಾರಿ ಬಂದು ಇಡೀ ಇರ್ತಕ್ಕಂಥ
ಕಾಲುವೆಗಳನ್ನ ನಾನು ಸರ್ವೆ ಮಾಡಿದ್ದೀನಿ. ಅದನ್ನ ಆಲ್ರೆಡಿ ಏಜೆನ್ಸಿ ಮುಖಾಂತರ ಒಂದು DPR ಮಾಡಿ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಸ್ ಇದಾವೆ ಅದನ್ನ ಇಂಪ್ರೂವ್ಮೆಂಟ್ ಮತ್ತೆ ಆ ಊರು ತಕ್ಷಕ್ಕೆ ಏನ್ ಬೇಕೋ ಎಲ್ಲ ಪ್ಲಾನ್ ಆಗ್ತಾ ಇದೆ. ಅದ್ರ ಜೊತೆಗೆ ಇವತ್ತೇನು ಸರ್ವೆ ಮಾಡ್ತಾ ಇದ್ದಾರೆ, ಯಾಕಂದ್ರೆ ನಮಗೆ ಹದ್ದುಗಿಡದಳ್ಳ ಎಷ್ಟು ಬರುತ್ತೆ, ಉಳಿದದ್ದು ಏನಾದ್ರು ಗ್ರಾಂಟ್ ಇದೆಯಾ ಇಲ್ವಾ ಕ್ರಾಸ್ ಚೆಕ್ ಮಾಡ್ಕೊಂಡು ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ಮಾಡಿ ಆ ಒಂದು ನೀರ್ ನಿಲ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿ. ಮಾಟಳ್ಳಿ ಇತಿಹಾಸದಲ್ಲಿ ಇವ್ರು ಯಾರು ನೆನ್ಸ್ಕೊಂಡಿರೋಂಥ ವಿಷಯ ಇನ್ನು ಮುಂದಿನ ಒಂದು ದಿನಗಳಲ್ಲಿ ನೋಡ್ಬೋದು. ಅದರಲ್ಲೂ ಇವಾಗ ಏನ್ ನಾವು ಕಾವೇರಿಯಿಂದ ನೀರು ಏತ ನೀರಾವರಿ ಬರ್ತಾ ಇದೆ, ಒಂದು ಬಿದರಳ್ಳಿ ಹಳ್ಳಕ್ಕೆ ಅಂತೇಳಿ ಬ್ಲೀಡರ್ನ ಬಿಡ್ತಾ ಇದೀವಿ. ಸೊ ಅಲ್ಲಿಂದನೂ ನಮಗೆ ಚೆಕ್ ಡ್ಯಾಮ್ಸ್ ನ ಅಗಲೀಕರಣ ಮಾಡ್ಕೊಂಡ್ಬಂದು ಮಾಡಿದ್ರೆ ಅದಾಗತ್ತೆ. ಸೊ ಇಷ್ಟು ವಿಚಾರ. ಒಂದ್ 5 ನಿಮಿಷ. ಒಟ್ಟಾರೆ ಅಲ್ಲಿ ಪ್ರಾರಂಭ ಆದ್ರೆ ನಾಲ್ಡೋರ್ವರೆಗೂ ಅದು ಕಂಟಿನ್ಯೂ ಆಗುತ್ತೆ. ಮತ್ತೆ ಆ ಸಂತೆಖಾನೆದು ಬಂದು ಇಲ್ಲಿ ಕುಚ್ಕುತ್ ಮಾರಮ್ಮನ ಹತ್ರ ಜಾಯ್ನ್ ಆಗತ್ತೆ, ಅದು ಜಾಯ್ನ್ ಆಗಿ ಬರುತ್ತೆ. ಇನ್ನೊಂದು ಬಂದು ಕಡಬೂರಿಂದ ಆ ಒಂದು ಮೇಲೆ ಪಣಕೋಬೆ ಅಂತ ಒಂದು ಕೊಂಬೆ ಹಳ್ಳ, ಇದು ಪಣಕೋಬೆ ಈ ಕಡೆ ಇರೋದು, ಅದು ಕೊಂಬೆ ಹಳ್ಳ, ಅದು ಬಹುಶಃ ಕಡಬೂರವರು ಇವ್ರಿಗೆ ಗೊತ್ತಿದೆ. ಅಲ್ಲಿಂದನೂ ನಾವು ಸರ್ವೆ ಮಾಡ್ಕೊಂಡ್ ಬಂದಿದ್ವಿ. ಅದು ಒಂದು ಹಳ್ಳ ಬಂದು ಹಳೆ ಮಾಟಳ್ಳಿ ಹತ್ರ ಮುಂದೆ ಅದು ಜಾಯ್ನ್ ಆಗತ್ತೆ. ಆ ಪಣಕೋಬೆ ಹತ್ರ ಬಹುಶಃ ಇನ್ನೊಂದು ಹಾಲೇರಿಗಿಂತ ದೊಡ್ಡದೊಂದು ಡ್ಯಾಮ್ ಮಾಡ್ಬೋದು ಅಂತ ಒಂದು ಅವಕಾಶ ಇದೆ. ಅದನ್ನು ಪ್ರಯತ್ನ ಮಾಡ್ತಾ ಇದೀವಿ, ನೋಡೋಣ. ಎಲ್ಲ ಒಂದು ಸರ್ವೆ ಮಾಡಿದೀನಿ. ಮುಂದೆ ಇದಕ್ಕೆಲ್ಲಾನು ಅನುದಾನ ಒದಗಿಸಿದೀನಿ, ಬಟ್ ಅದನ್ನ ಗುದ್ಲಿ ಪೂಜೆ ಮಾಡಿಲ್ಲ. ನಮಗೆ ಅದೊಂದಿನ ಇಟ್ಕೋತೀವಿ. ಇದೆಲ್ಲ ಸರ್ವೆ ಆಗಿ ನಮ್ಗೊಂದು ಕ್ಲಿಯರ್ ಡೇಟಾ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅದಕ್ಕೆ ಮೊದಲಾಗಿ ಕೆಲವೆಲ್ಲ ಏನೇನೋ ಬೇರೆ ನಡೀತಾ ಇದ್ದಾವೆ, ಅವೆಲ್ಲ ಒಂದ್ ರೀತಿ ಬದಲಾಗತ್ತೆ. ಸೊ ಇಷ್ಟೆಲ್ಲ ಕೆಲಸ ಆದ್ರೆ ಬಹುಶಃ ಅವ್ರಿಗೆ ಕಣ್ಣು ಏನ್ ಮುಚ್ಕೊಂಡವ್ರೆ ತೆರಿದಂಗೆ ಆಗತ್ತೆ ಅವ್ರಿಗೆ. ಸೊ ಎಲ್ಲ ಒಂದ್ ಒಳ್ಳೇದಾಗತ್ತೆ. ಈ ಭಾಗದ ಜನಕ್ಕೆ ಒಂದ್ ಒಳ್ಳೆ ನೀರಿನ ಶಾಶ್ವತ ನೀರನ್ನ ಕೊಡೋಕೆ ಏನ್ ಬೇಕೋ ಅದು ಸಂಪೂರ್ಣವಾಗಿ ಆಗತ್ತೆ, 100ಕ್ಕೆ 100 ಆಗತ್ತೆ. ಯಾಕಂದ್ರೆ ಅದನ್ನೆಲ್ಲ ಮುಂದೆ ಮತ್ತೆ ನೀವೆಲ್ಲ ಗುದ್ಲಿ ಪೂಜೆಗೆ ಬಂದಾಗ ಇನ್ನೂ ವಿವರವಾಗಿ ಹೇಳ್ತೇನೆ. ಧನ್ಯವಾದ. 3 ಕಿಲೋಮೀಟರ್ 3.55 ಇದು. ಅದಕ್ಕೆ 10.25 ಕೋಟಿ ಬೇಕಂತ ಹೇಳಿ 2 ವರ್ಷದಿಂದ ಕೇಳ್ತಾ ಇದೀನಿ. ನಾನು ಬಂದು ಮೊದಲನೇ ವರ್ಷಕ್ಕೆ 25 ಕೋಟಿ ಕೊಟ್ರು. ಬಟ್ ಬೇರೆ ಬೇರೆ ಹೆಂಗಾಯ್ತು ಅಂದ್ರೆ ಬಂಡಳ್ಳಿಗೆ ಹಾಕ್ಲೇಬೇಕಾಯ್ತು, ಚಿಕ್ಕಲ್ಲೂರ್ಗೆ ಹಾಕ್ಲೇಬೇಕಾಯ್ತು, ಬೆಟ್ಟಕ್ಕೆ ಹಾಕ್ಲೇಬೇಕಾಯ್ತು. ಎಲ್ಲೆಲ್ಲಿ ಇನ್ನೂ ಅತಿ ತುರ್ತಾಗಿ ಆಗ್ಬೇಕು ಅಂತಿತ್ತು ಅದನ್ನೆಲ್ಲಾನು ಪ್ರಯತ್ನ ಮಾಡಿದ್ವಿ. ಇದು ಬಂದು ಇದ್ರಲ್ಲಿ ಮುಟ್ಟಂಗಿರ್ಲಿಲ್ಲ, ಹಂಗಾಗಿ ಇಲ್ಲಾರ ಅದಕ್ಕೆ ಹಾಕ್ಬೋದಿತ್ತು. ಇಷ್ಟು ದುಡ್ಡು ಹಾಕಿದ್ರೆ ಅದು ಆಗ್ಬಿಡೋದು. ಬಟ್ ಇದಕ್ಕಂತ ಸ್ಪೆಸಿಫಿಕ್ ಆಗಿ ಎಲ್ಲಿ ಆಡಿಪೋಡುಗಳವೆ ಮತ್ತೆ ಸೋಲಿಗರವ್ರೆ, ST ಸಮುದಾಯ ಐತೆ, ಇವ್ರಿಗೆಲ್ಲರಿಗೂ ಒಂದು ಅನುಕೂಲ ಆಗ್ಲಿ ಅಂತ ನಾವು ಇದಾಗಿದ್ದು. ಸೊ ಹಾಗಾಗಿ ಅದನ್ನ ಆದಷ್ಟು ಬೇಗ 10.25 ಕೋಟಿನೋ 10.25 ಕೋಟಿನೋ ಬೇಕು ಅಂತ ಹೇಳಿದ್ದಾರೆ. ಅದನ್ನ ಮಾಡ್ಕೊಡ್ತೀವಿ. ಅದೊಂದಾದ್ರೆ ಕಂಪ್ಲೀಟ್ ಆಗತ್ತೆ. ಅಜ್ಜಿಪುರದ್ದು ಕೆಲಸ ಮಾಡ್ತಾರೆ, ಅದೊಂದು ಸ್ಟಾರ್ಟ್ ಮಾಡಿ ಮುಗಿಸ್ತಾರೆ. ಅದು ಕೌದಳ್ಳಿ ರೀಚ್ ಒಂದು 1.25 ಕಿಲೋಮೀಟರ್, ಅವೆರಡನ್ನು ಕ್ಲಿಯರ್ ಮಾಡ್ತಾರೆ. ಎಲ್ಲ ಪೇಮೆಂಟ್ಸ್ ಡಿಲೇ ಆಗಿದ್ರಿಂದ ಇದು ಡಿಲೇ ಆಗ್ತಾ ಇದೆ ಅಷ್ಟೇ, ಬೇರೇನು ಆ ಕೆಲಸಗಳು. ಇನ್ನ ಇದು ಮಾತ್ರ ಮೊನ್ನೆ ಇನ್ನ 60 ಕೋಟಿಯಲ್ಲಿ ಅದೇ ಹೇಳಿದ್ನಲ್ಲ, ಅದು ಅದರಲ್ಲೂ ಇದ್ರಲ್ಲಿ ಹಾಕಕ್ಕಾಗಿಲ್ಲ. ಚಿಕ್ಕಲ್ಲೂರಿಗೆ ಬೇಕು ಅಂತ ಮಾಡಿದ್ದಾಯ್ತು. ಸೊ ಆಮೇಲೆ ಬೆಟ್ಟಕ್ಕೆ ಈಗ ಅದೇನ್ ಬೆಟ್ಟದ್ದು ಬೇಕಾ ಅಷ್ಟು